ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಟ್ರೇಡರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸೊ ತುಂಬ ಜನ ನಾನೇನು ಸ್ಟ್ರಾಟಜಿ ಯೂಸ್ ಮಾಡ್ತೀನಿ ಅಂತ ಕೇಳ್ತಿದ್ರಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಸ್ಟ್ರಾಟಜಿ ಅಂತ ಕಮೆಂಟ್ ಮಾಡಿದ್ರಿ. ಸೊ ನಾನಿವತ್ತು ನನ್ನ ಪರ್ಸ್ನಲ್ ಸ್ಟ್ರಾಟಜಿ ಏನು ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಾನು ಯೂಸ್ ಮಾಡೋ ಸ್ಟ್ರಾಟಜಿ 200 EMA ಟ್ರೆಂಡ್ ಲೈನ್ ಬ್ರೇಕ್ ಸ್ಟ್ರಾಟಜಿ ಅಂತ, ಓಕೆನಾ. ಸೊ ಈ ಸ್ಟ್ರಾಟಜಿ ತುಂಬ ಸಿಂಪಲ್. SMC ಇಲ್ಲ, ICT ಇಲ್ಲ, ಏನೂ ಕೂಡ ನೀವು ಜಾಸ್ತಿ ಏನು ತಿಂಕೆ ಮಾಡೋದು ಬೇಕಂತಿಲ್ಲ. ಜಸ್ಟ್ 3 ಸ್ಟೆಪ್ಸ್ ಇದೆ. ಈ 3 ಸ್ಟೆಪ್ಸನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ತುಂಬ ಈಸಿಯಾಗಿ ಹೋಗ್ಬಿಡುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ನೋಡಿ. ಸೊ ಒಂದು ಪಾಯಿಂಟ್ ಏನಂದರೆ 200 EMA. ಸೊ 200 EMA ಹೆಂಗೆ ಡ್ರಾ ಮಾಡ್ಬೇಕಂತ ನಾನು ಚಾರ್ಟಲ್ಲಿ ಹೇಳ್ತೀನಿ. ಇನ್ನೊಂದೇನೆಂದರೆ 15 ಮಿನಿಟ್ಸ್ ಟೈಮ್ ಫ್ರೇಮ್. ಸೊ ನಾನು ಬರೀ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಅಷ್ಟೇ ಟ್ರೇಡ್ ಮಾಡ್ತೀನಿ. ಇನ್ನೊಂದೇನೆಂದರೆ ಟ್ರೆಂಡ್. ಸೊ ನಾನು ಫಸ್ಟ್ ಮಾರ್ಕೆಟ್ ಟ್ರೆಂಡ್ ಅನಲೈಸ್ ಮಾಡ್ತೀನಿ. ಆ ಮಾರ್ಕೆಟ್ ಟ್ರೆಂಡ್ ಯಾವುದಿದೆ ಅದ್ರ ಪ್ರಕಾರನೇ ಟ್ರೇಡ್ ತೊಗೊತೀನಿ. ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಏನಾದರೂ ಅಪ್ ಟ್ರೆಂಡಲ್ಲಿದ್ದರೆ ನಾನು ಲಾಂಗ್ ಟ್ರೇಡ್ ಅಷ್ಟೇ ತೊಗೊತೀನಿ. ಆ್ಯಂಡ್ ಮಾರ್ಕೆಟ್ ಏನಾದರೂ ಡೌನ್ ಟ್ರೆಂಡಲ್ಲಿದ್ದರೆ ನಾನು ಶಾರ್ಟ್ ಟ್ರೇಡ್ ಅಷ್ಟೇ ತೊಗೊತೀನಿ. ಅಂದರೆ ಫಾರ್ ಎಕ್ಸಾಂಪಲ್ ತುಂಬ ಜನ ಹೇಳ್ತಿರ್ತಾರಲ್ಲ ಟ್ರೆಂಡ್ ಈಸ್ ಆರ್ ಫ್ರೆಂಡ್ ಅಂತ. ಸೊ ಅದೇ ಥರ ನಾನು ಟ್ರೀಟ್ ಮಾಡ್ತೀನಿ. ಸೊ ಈ 3 ಪಾಯಿಂಟ್ಸ್ ಹೇಳ್ದಲ್ಲ, ಈ 3 ಪಾಯಿಂಟ್ಸನ್ನು ಚಾರ್ಟಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ಸೊ ನೋಡಿ, ನಾನು ಗೋಲ್ಡ್ ಚಾರ್ಟಲ್ಲಿ ಇದ್ದೀನಿ, ಓಕೆನಾ. ಝೂಮ್ ಮಾಡಿಬಿಡ್ತೇನೆ. ಆ್ಯಂಡ್ ನಾನು 3 ಪಾಯಿಂಟ್ಸ್ ಹೇಳಿದ್ದೆ ಅಲ್ಲ, ಆ 3 ಪಾಯಿಂಟ್ಸನ್ನು ಇಲ್ಲಿ ಬರೆದ್ಬಿಡು, ಓಕೆನಾ. ನಿಮ್ಮ ರೆಫರೆನ್ಸಿಗೆ ಈಸಿ ಆಗುತ್ತೆ ಹಂಗೆ ಮಾಡಿದರೆ. ಸೊ ನೋಡಿ, ನಾನು ಹೇಳಿರೋ 3 ಪಾಯಿಂಟನ್ನು ಇಲ್ಲಿ ಬರೆದಿಟ್ಟಿದ್ದೇನೆ. ಸೊ ಫಸ್ಟ್ ಏನು ಸ್ಟೆಪ್ ಅಂದರೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ಇರಬೇಕು, ಓಕೆನಾ. ಸೊ ಇಲ್ಲಿ ನೋಡಿ, ಝೂಮ್ ಔಟ್ ಮಾಡ್ತೀನಿ. ಇಲ್ಲಿ ನೋಡಿ, ಟೈಮ್ ಫ್ರೇಮಿಗೆ ಹೋಗಿ ನೋಡಿ, ಇಲ್ಲಿ 15 ಮಿನಿಟ್ಸ್ ಕಾಣ್ತಿದೆಯಲ್ಲ. ನಾನು ಆ್ಯಕ್ಚುಲಿ ಈ ಸ್ಟ್ರಾಟಜಿನ ಬ್ಯಾಕ್ ಟೆಸ್ಟ್ ಮಾಡಿರೋದು ಬರೀ ಗೋಲ್ಡಿಗೆ, ಇಥೇರಿಯಂ ಮತ್ತು BTCಗೆ ಮತ್ತು ಸೊಲಾನಾಗೆ. ಅಂದರೆ ಬರೀ ಕ್ರಿಪ್ಟೋ ಮತ್ತು ಗೋಲ್ಡ್ ಮೇಲೆ ಅಷ್ಟೇ ಟ್ರೇಡ್ ಮಾಡ್ತಿದ್ದೀನಿ, ಓಕೆನಾ. ಈ ಸ್ಟ್ರಾಟಜಿ ಮೇಲೆ ನೀವೇನಾದರೂ ಇಂಡಿಯನ್ ಮಾರ್ಕೆಟಲ್ಲಿ ಈ ಸ್ಟ್ರಾಟಜಿನೇ ಟ್ರೇಡ್ ಮಾಡಬೇಕಂದ್ರೆ ನೀವು ಬ್ಯಾಕ್ ಟೆಸ್ಟ್ ಮಾಡಿ ಆಮೇಲೆ ಸ್ಟ್ರಾಟಜಿನ ಯೂಸ್ ಮಾಡ್ಬೋದು. ಸೊ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಇದ್ದೇನೆ, ಓಕೆನಾ. ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನಂದರೆ 200 EMA. ಸೊ 200 EMA ಅಂದರೆ ಇಲ್ಲಿ ನೋಡಿ, ಇಂಡಿಕೇಟ್ಸಿಗೆ ಹೋದರೆ EMA ಅಂತ ಹೊಡೀರಿ, ಓಕೆನಾ. ಇಲ್ಲಿ ನೋಡಿ, ಮೂವಿಂಗ್ ಎವರೇಜ್ ಎಕ್ಸ್ಪೋನೆನ್ಷಿಯಲ್ ಅಂತ ಬರುತ್ತಲ್ಲ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಬರುತ್ತೆ ಡಿಫಾಲ್ಟ್ ಆಗಿ ಇಲ್ಲಿ 9 ಅಂತಿರುತ್ತೆ. ಸೊ ಸೆಟ್ಟಿಂಗ್ಸಿಗೆ ಹೋಗಿ ನೀವು ಇನ್ಪುಟ್ಸಲ್ಲಿ 200 ಅಂತ ಕ್ಲಿಕ್ ಮಾಡಬೇಕು, ಓಕೆನಾ. 200 ಕ್ಲಿಕ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಬೇಕು. ಸೊ 200 EMA ಯಾವ ಕಲರ್ ಇದೆ ಅಂತ ನೋಡಿ. ಇಲ್ಲಿ ನೋಡಿ, ಸ್ಟೈಲ್ ವೈಟ್ ಇದೆ. ಸೊ ಇಲ್ಲಿ ವೈಟ್ ಕಲರ್ ಲೈನ್ ಕಾಣ್ತಿದೆ ಅಲ್ಲ, ಅದೇ 200 EMA, ಓಕೆನಾ. ಸೊ ನೋಡಿ, ನಿಮ್ಗೀಗ 200 EMA ಕಾಣ್ತಿದೆ. ಚಾರ್ಟಿಂಗ್ ಡ್ರ್ಯಾಗ್ ಮಾಡಿದ್ರೆ ನಿಮ್ಗೆ 200 EMA ಕಾಣುತ್ತೆ, ಓಕೆನಾ. ಸೊ ಈಗ ನನ್ನ ಸ್ಟ್ರಾಟಜಿ ಏನಂದರೆ, ಇನ್ನೊಂದು ಪಾಯಿಂಟ್ ಏನಿದೆ ನೋಡಿ, ಟ್ರೆಂಡ್ ಅನಾಲಿಸಿಸ್. ಸೊ ನಾನು ಟ್ರೆಂಡ್ ಅನಾಲಿಸಿಸ್ ಹೆಂಗೆ ಮಾಡ್ತೀನಿ ಅಂದರೆ, ಈಗೇನಾದರೂ ಈ ಕ್ಯಾಂಡಲ್ಸ್ ಇದೆ ಅಲ್ಲ, ಈ ಕ್ಯಾಂಡಲ್ಸ್ ಏನಾದರೂ 200 EMAಕ್ಕಿಂತ ಮೇಲ್ ಟ್ರೇಡ್ ಆಗ್ತಿದ್ರೆ ಅದು ಅಪ್ ಟ್ರೆಂಡಲ್ಲಿ ಇದೆ ಅಂತ ಅರ್ಥ, ಓಕೆನಾ. ಸ್ವಲ್ಪ ಝೂಮ್ ಔಟ್ ಮಾಡ್ತೀನಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಈ ಥರ ಝೂಮ್ ಔಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಮಾರ್ಕೆಟ್ ಸೀದಾ ಮೇಲ್ ಹೋಗ್ತಿದೆ. ಸೀದಾ ಮೇಲ್ ಹೋಗ್ಬೇಕಿದ್ರೆ ನೋಡಿ 200 EMAಕ್ಕಿಂತ ಮೇಲೆ ಮೂವ್ ಆಗ್ತಿರುತ್ತೆ ಕ್ಯಾಂಡಲ್ಸ್, ಓಕೆನಾ. ಇನ್ನೊಂದು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ ನೋಡಿ. ಇದು ಸೈಡ್ ವೇಸ್ ಮಾರ್ಕೆಟ್ ಆಗಿತ್ತು. 200 EMA ಮೇಲೆ ಕೆಳಗಡೆ ಹೋಗ್ತಿದೆ. ಸೊ ಡೌನ್ ಮಾರ್ಕೆಟ್ನು ತೋರಿಸ್ಬಿಡ್ತೀನಿ ನೋಡಿ. ಹಿಂಗೆ ಕೆಳಗಡೆ ಡೌನ್ವರ್ಡ್ ಮಾರ್ಕೆಟ್ ಇದೆ, 200 EMA ಕೆಳಗಡೆನೇ ಮೂವ್ ಆಗ್ತಿದೆ, ಓಕೆನಾ. ಸೊ ಇದೊಂದು ಮೇನ್ ಪಾಯಿಂಟ್. ಸೊ ನನ್ನ ಸ್ಟ್ರಾಟಜಿ ಏನಂದರೆ, 200 EMA ಮೇಲ್ಗಡೆ ಏನಾದರೂ ಕ್ಯಾಂಡಲ್ಸ್ ಇದ್ದರೆ ನಾನು ಬರೀ ಬೈ ಟ್ರೇಡ್ಸೇ ತಗೊತೀನಿ, ಲಾಂಗ್ ಟ್ರೇಡ್ಸ್. ಅಂದರೆ ಮಾರ್ಕೆಟ್ ಮೇಲ್ ಹೋಗುತ್ತೆ ಅಂತಲೇ ಪ್ರೇಟ್ ಮಾಡ್ತೀನಿ. ನೋಡಿ, 200 EMAಕ್ಕಿಂತ ಮೇಲಿದೆ ಅಲ್ಲ. ಸೊ ನಿಮ್ಗೀಗ ಗೊತ್ತಾಯಿತು ನಾನು ಬೈಯೇ ಮಾಡಬೇಕು, ಅಂದರೆ ಲಾಂಗ್ ಟ್ರೇಡೇ ತೊಗೊಬೇಕು ಅಂತ. ಸೊ ನಾನು ಇಲ್ಲಿ ಬರೆದ್ಬಿಡ್ತೀನಿ ಲಾಂಗ್ ತೊಗೊತೀನಿ ಅಂತ, ಓಕೆನಾ. ಸೊ ನಂಗೆ ಈಗ ಫಿಕ್ಸ್ ಆಯಿತು, ನಾನು ಕೆಳಗಡೆ ಬೀಳುತ್ತೆ ಅಂತ ಟ್ರೇಡ್ ತೊಗೊಳ್ಳಲ್ಲ, ಲಾಂಗೇ ತೊಗೊತೀನಿ ಅಂತ. ಈಗ ನಾನೇನು ಮಾಡ್ತೀನಿ ಅಂದರೆ, ನೋಡಿ, ಮಾರ್ಕೆಟ್ ಹಿಂಗೆ ಮೇಲೆ ಹೋಗಿದೆ, ಓಕೆನಾ. ಸೊ ಥಿಂಕ್ ಮಾಡಿ, ಈಗ ಇನ್ನೂ ಇಲ್ಲಿ ತನಕ ಇದೆ ಮಾರ್ಕೆಟ್, ಓಕೆನಾ. ಇದಿನ್ನೂ ಆಗಿಲ್ಲ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ ತನಕ ಮಾರ್ಕೆಟ್ ಹೋಗಿದೆ. ಸೊ ನಂಗೀಗ ಬೈಯೇ ಮಾಡಬೇಕಂತ ಗೊತ್ತಿದೆ, ಓಕೆನಾ. ಯಾಕಂದರೆ 200 EMAಕ್ಕಿಂತ ಮೇಲಿದೆ ಕ್ಯಾಂಡಲ್ಸ್. ಸೊ ನಾನೀಗ ಟ್ರೇಡ್ ತೊಗೋಬೇಕು, ಓಕೆನಾ. ಸೊ ನಾನೀಗ ಯಾವುದಕ್ಕೆ ವೇಟ್ ಮಾಡ್ತೀನಿ ಅಂದರೆ, ನೋಡಿ, ಇಷ್ಟು ಮೇಲೆ ಹೋಗಿದೆ. ಇಷ್ಟು ಮೇಲೆ ಹೋದಾಗ ಟ್ರೇಡ್ ಯಾವತ್ತೂ ತೊಗೊಳ್ಳಿಕ್ಕೆ ಇಲ್ಲ, ಓಕೆನಾ. ಅದು ರೀಟೆಸ್ಟ್ ಆಗಿ ಕೆಳಗಡೆ ಬರಲಿಕ್ಕೆ ವೇಟ್ ಮಾಡಬೇಕು, ಓಕೆನಾ. ಸೊ ಕೆಳಗಡೆ ಬರಲಿಕ್ಕೆ ವೇಟ್ ಮಾಡಿ ಒಂದು ಟ್ರೆಂಡ್ ಲೈನನ್ನು ಹಿಂಗೆ ಹಾಕ್ತೀನಿ ನೋಡಿ. ಇಲ್ಲೊಂದು ಟ್ರೆಂಡ್ ಲೈನ್ ಹಾಕ್ತೀನಿ. ಇಲ್ಲಿ ಯಾಕೆ ನಾನು ಟ್ರೆಂಡ್ ಲೈನ್ ಹಾಕಿದೆ ಹೇಳಿ? ಇಲ್ಲಿ ಯಾಕೆ ನಾನು ಟ್ರೆಂಡಲ್ಲಿ ಹಾಕಿದೆ ಅಂದರೆ, ನೋಡಿ, ಮೇಲೋಗಿ ರೀಟೆಸ್ಟ್ ಆಗಿ ಮತ್ತೆ ಇಲ್ಲೇ ಟಚ್ ಆಗಿ ಮತ್ತೆ ಇಲ್ಲಿ ಬಿದ್ದಿದೆ, ಓಕೆನಾ. ಸೊ ಈ ಪಾಯಿಂಟ್ ಟಚ್ ಆಗ್ತಿದೆ,
ಓಕೆನಾ. ಸೊ ಇದೆರಡು ಪಾಯಿಂಟ್ ಟಚ್ ಆಗ್ತಿದೆಯಲ್ಲ, ಸೊ ಇಲ್ಲಿ ನಾನು ಟ್ರೆಂಡ್ ಲೈನ್ ಹಾಕಿದೆ. ಓಕೆನಾ, ಮತ್ತೆ ಕೆಳಗಡೆ ಬಿದ್ದು ಮತ್ತೆ ಇಲ್ಲೇ ಟಚ್ ಆಗಿ ಇದೇ ಪಾಯಿಂಟಿಗೆ ಟಚ್ ಆಗಿ ಮತ್ತೆ ಕೆಳಗಡೆ ಬಿದ್ದಿದೆ. ಓಕೆನಾ, ಸೊ ಇಲ್ಲಿ ನೋಡಿ ಮೂರು ಸಲ ಟಚ್ ಆಗಿದೆ. ಸೊ ಮೂರು ಸಲ ಟಚ್ ಆಗ್ತಿದೆ ಅಂದರೆ ನಮ್ಗೇನು ಕನ್ಫರ್ಮೇಷನ್ ಇರುತ್ತೆ, ಇಲ್ಲೊಂದು ಟ್ರೆಂಡ್ ಲೈನ್ ಬರ್ತಿದೆ ಅಂದರೆ ಇಲ್ಲಿ ಸೆಲ್ಲರ್ಸ್, ಇದೇ ಏರಿಯಾದಲ್ಲಿ ಸೆಲ್ಲರ್ಸ್ ಜಾಸ್ತಿ ಜನ ಇರ್ತಾರೆ ಅಂತ. ಸೊ ಯಾವಾಗ ಈ ಟ್ರೆಂಡ್ ಲೈನ್ ಬ್ರೇಕ್ ಆಗುತ್ತೋ, ಸೊ ಇಲ್ಲಿ ನೋಡಿ ಬ್ರೇಕ್ ಆಗಿದೆ, ಝೂಮ್ ಮಾಡ್ತೀನಿ ನೋಡಿ, ಇದೇ ಏರಿಯಾದಲ್ಲಿ ಮಾರ್ಕೆಟ್ ಹೋಗಿ ಕೆಳಗಡೆ ಬೀಳ್ತಿತ್ತು, ಹೋಗಿ ಕೆಳಗಡೆ ಬಿದ್ದಿತ್ತು. ಬಟ್ ಈ ಕ್ಯಾಂಡಲ್ ನೋಡಿ ಬ್ರೇಕ್ ಆಗಿ ಈ ಕ್ಯಾಂಡಲ್ ಮೇಲ್ಗಡೆ ಎಂಡ್ ಆಗಿದೆ. ಸೊ ನಾವು ಕ್ಯಾಂಡಲ್ ಎಂಡ್ ಆಗೋ ತನಕ ವೇಟ್ ಮಾಡಬೇಕು. ಓಕೆನಾ, ಜಸ್ಟ್ ಮೇಲೋಗಿ ಆಮೇಲೆ ಜಸ್ಟ್ ವಿಕ್ ಕ್ರಿಯೇಟ್ ಮಾಡಿ ಕೆಳಗಡೆ ಬಿದ್ದುಬಿಡುತ್ತೆ. ಸೊ ಎಂಡ್ ಆಗೋ ತನಕ ವೇಟ್ ಮಾಡಬೇಕು. ಇದು ಯಾವಾಗ ಕ್ಯಾಂಡಲ್ ಬ್ರೇಕ್ ಆಗುತ್ತೋ ಆವಾಗ ನಾನು ಲಾಂಗ್ ಎಂಟ್ರಿ ತೊಗೊತೀನಿ. ನೋಡಿ ಲಾಂಗ್ ಎಂಟ್ರಿ ತೊಗೊತೀನಿ. ನನ್ನ ಸ್ಟಾಪ್ ಲಾಸ್ ಪ್ರೀವಿಯಸ್ ಲೋ ಇರುತ್ತೆ ಆ್ಯಂಡ್ 1:2 ನೋಡಿ ಈಸಿಲಿ ಟಾರ್ಗೆಟ್ ಕೊಟ್ಬಿಟ್ಟಿದೆ. ಸೊ ಇದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡಿ. ಸೊ ಈ ರ್ಯಾಲಿ ನಿಮಗೆ ಮಿಸ್ ಆಯ್ತು ಅಂತ ತಿಳ್ಕೊಳ್ಳಿ, ಮತ್ತೆ ಈಗ ಟಾಪಿಗೆ ಹೋಗಿದೆ. ಓಕೆನಾ, ಈಗ ಟಾಪಿಗೆ ಹೋದಾಗ ನಾವು ಏನೂ ಮಾಡ್ಲಿಕ್ಕಾಗಲ್ಲ, ಕೆಳಗಡೆ ಬೀಳಲಿಕ್ಕೆ ವೇಟ್ ಮಾಡಬೇಕು. ಸೊ ಕೆಳಗಡೆ ರೀಟೆಸ್ಟ್ ಆಗಿದೆ, ರೀಟೆಸ್ಟ್ ಆಗಿ ನೋಡಿ ಇಲ್ಲಿ ನಾವು ಟ್ರೆಂಡ್ ಲೈನ್ ಹಾಕಿದ್ರೆ ಇಲ್ಲಿ ನೋಡಿ 2 ಪಾಯಿಂಟ್ ಜಾಯಿನ್ ಆಗ್ತಿದೆ. ಸೊ 2 ಪಾಯಿಂಟ್ ಜಾಯಿನ್ ಆಗೋ ಥರ ನೋಡಬೇಕು. ಓಕೆನಾ, ಎಲ್ಲಾದ್ರೂ 2 ಪಾಯಿಂಟಿಗೆ ತಾಗಿ ಟ್ರೆಂಡ್ ಲೈನ್ ಬರೋದಿದ್ರೆ ಅಲ್ಲಿ ಟ್ರೆಂಡ್ ಲೈನ್ ಡ್ರಾ ಮಾಡಬೇಕು. ಸೊ ನೋಡಿ ಇಲ್ಲಿ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೀನಿ, ಟ್ರೆಂಡ್ ಲೈನ್ ಎಲ್ಲಿ ಬ್ರೇಕ್ ಆಗ್ತಿದೆ ಅಂತ ನೋಡಿ. ಓಕೆನಾ, ಸೊ ನೋಡಿ ಇಲ್ಲಿ ಟ್ರೆಂಡ್ ಲೈನ್ ಬ್ರೇಕ್ ಆಗ್ತಿದೆ. ಸೊ ಇಲ್ಲಿ ನಾನು ಎಂಟ್ರಿ ತೊಗೊಬೋದು, ಇಲ್ಲಿ ಲಾಂಗ್ ಎಂಟ್ರಿನೇ ತೊಗೋಬೇಕು, ಬಿಕಾಸ್ 200 EMAಕ್ಕಿಂತ ಮೇಲ್ಗಡೆ ಇದೆ ಕ್ಯಾಂಡಲ್ಸ್. ಸೊ ಇಲ್ಲಿ ನೋಡಿ ಇಲ್ಲಿ ತೊಗೊಂಡು 1:2 ನಾನು ಜಾಸ್ತಿ 1:3 1:4 ಆ ಥರ ಎಲ್ಲ ಟ್ರೇಡ್ ಮಾಡಲ್ಲ. ಓಕೆನಾ, ಸೊ ಜಸ್ಟ್ 1:2ಗೆ ಟ್ರೈ ಮಾಡಿ. 1:2 ಟ್ರೈ ಮಾಡಿದ್ರು ಕೂಡ ನಿಮ್ಗೆ ಒಳ್ಳೆ ಟ್ರೇಡ್ ಪ್ರಾಫಿಟ್ ಬರುತ್ತೆ. ಸೊ ನೋಡಿ ಇದು ಕೂಡ ಪ್ರಾಫಿಟ್ ಆಗಿದೆ. ಇನ್ನೊಂದು ಇದು ಸಿಕ್ಕಿಲ್ಲ ಅಂತ ತಿಳ್ಕೊಳ್ಳಿ. ಸೊ ಇದು ನೀವು ಹೆಂಗೋ ಮಿಸ್ ಮಾಡಿಬಿಟ್ರಿ. ಇನ್ನೊಂದು ಟ್ರೆಂಡ್ ಲೈನ್ ನೋಡಿ ಇಲ್ಲಿ. ಓಕೆನಾ, ಸೊ ನೋಡಿ ಇಲ್ಲಿ 2 ಪಾಯಿಂಟ್ ಟಚ್ ಆಗ್ತಿದೆ, 3ನೇ ಪಾಯಿಂಟಿಗೆ ಬ್ರೇಕ್ ಆಗಿದೆ. ಓಕೆನಾ, ಸೊ ಇಲ್ಲಿ ಬ್ರೇಕ್ ಆದಮೇಲೆ ಮತ್ತೆ ಟ್ರೇಡ್ ತೊಗೊಳ್ಳಿ, ಇಲ್ಲೇ ಟ್ರೇಡ್ ತೊಗೊಂಡೆ ಅಂತ ತಿಳ್ಕೊಳ್ಳಿ. ಓಕೆನಾ, ಆವಾಗ ಸ್ಟಾಪ್ ಲಾಸ್ ತುಂಬ ಕಮ್ಮಿ ಇರುತ್ತೆ, ಬಿಕಾಸ್ ನೋಡಿ ಪ್ರೀವಿಯಸ್ ಲೋ ನೋಡಿ ಇಲ್ಲಿದೆ ಲೋ, ಸೊ ತುಂಬ ಕಮ್ಮಿ ಇದೆ ಆ್ಯಂಡ್ ಈಸಿಲಿ 1:2 ಮತ್ತೆ ಸಿಕ್ಬಿಟ್ಟಿದೆ. ಸೊ ಗೋಲ್ಡ್ ಟ್ರೇಡ್ ಆಯಿತು. ಇನ್ನೊಂದು ಸೊಲಾನಾ ಮೇಲೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಸೊ ಇದು ಸೊಲಾನಾ ಚಾರ್ಟ್. ಓಕೆನಾ, ಸೊ 15 ಮಿನಿಟ್ಸಲ್ಲೇ ನಾ ಇದ್ದೀನಿ. ಸೊ 15 ಮಿನಿಟಲ್ಲೇ ಇದ್ದೀನಿ. ಸೊ ಇಲ್ಲೊಂದು ರ್ಯಾಲಿ ಇತ್ತು ನೋಡಿ. ಈ ರ್ಯಾಲಿನಲ್ಲಿ 3 ಟ್ರೇಡ್ ಸಿಕ್ತಿತ್ತು. ಓಕೆನಾ, ನಮಗೆ ಜಸ್ಟ್ 1 ಡೇನಲ್ಲಿ 3 ಟ್ರೇಡ್ ಸಿಕ್ತಿತ್ತು. ಅದು ಹೇಗಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಮಾರ್ಕೆಟ್ ಇಲ್ಲಿ ನೋಡಿ, ಇಲ್ಲಿ ಸೈಡ್ ವೇಸ್ ಮಾರ್ಕೆಟಲ್ಲಿದೆ. ಸೊ ಈ ಟೈಮಲ್ಲಿ ನಾವು ಟ್ರೇಡ್ ಮಾಡಬಾರ್ದು ಆ್ಯಂಡ್ ಕೆಳಗಡೆ ಬಿದ್ದು ಮೇಲ್ ಹೋಗಿದೆ. ಓಕೆನಾ, ಸೊ ಮೇಲ್ ಹೋಗಿದೆ ಅಂದರೆ 200 EMAಕ್ಕಿಂತ ಮೇಲ್ ಹೋಗಿದೆ. ಸೊ ಇಲ್ಲಿ ನಾವು ಟ್ರೇಡ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಮೇಲ್ ಹೋದ ತಕ್ಷಣ ಕೆಳಗಡೆ ಇದ್ದಾಗ ಬರೀ ಶಾರ್ಟ್ ಟ್ರೇಡ್ ಅಷ್ಟೇ ಪ್ಲಾನ್ ಮಾಡಬೇಕು, ಮೇಲ್ಗಡೆ ಇದ್ದಾಗ ಲಾಂಗ್ ಟ್ರೇಡ್ ಅಷ್ಟೇ ಪ್ಲಾನ್ ಮಾಡಬೇಕು. ಓಕೆನಾ, ಸೊ ಇಲ್ಲಿ ನೋಡಿ ಮೇಲ್ ಹೋಗಿ ಕೆಳಗಡೆ ಬಿದ್ದು ಪುಲ್ ಬ್ಯಾಕ್ ಆಗಿ ಮತ್ತೆ ಮೇಲ್ ಹೋಗಿ ಮತ್ತೆ ಬಿದ್ದಿದೆ. ಸೊ ಇಲ್ಲಿ ನಮ್ಗೆ ಟ್ರೆಂಡ್ ಲೈನ್ ಹಾಕ್ಬೋದು ನೋಡಿ. ಇಲ್ಲಿ ನಾನು ಕ್ಲೀನಾಗಿ ಟ್ರೆಂಡ್ ಲೈನ್ ಹಾಕ್ತೀನಿ. ಈ ಟ್ರೆಂಡ್ ಲೈನ್ ಯಾವಾಗ ಬ್ರೇಕ್ ಆಗುತ್ತೆ ಆವಾಗ ಟ್ರೇಡ್ ತೊಗೊತೀನಿ. ಸೊ ಇಲ್ಲಿ ನೋಡಿ ಕ್ಲೀನಾಗಿ ಟ್ರೆಂಡ್ ಲೈನ್ ಬ್ರೇಕ್ ಆಗಿದೆ, ಇಲ್ಲಿ ಟ್ರೇಡ್ ತೊಗೊಂಡೆ. ಸ್ಟಾಪ್ ಲಾಸ್ನ ಪ್ರೀವಿಯಸ್ ಲೋದಲ್ಲಿಟ್ಟೆ 1:2 ನೋಡಿ, 1:2 ಟಾರ್ಗೆಟ್ ಸಿಕ್ಕಿದೆ. ಓಕೆನಾ, ಸೊ ಮತ್ತೆ ಮೇಲ್ ಹೋಗಿ ಮತ್ತೆ ಕೆಳಗಡೆ ಬಿದ್ದಿದೆ ನೋಡಿ. ಕೆಳಗಡೆ ಬಿದ್ದು ಮತ್ತೆ ಪುಲ್ ಬ್ಯಾಕ್ ಆಗಿ ಮತ್ತೆ ಇಲ್ಲೊಂದು ಪಾಯಿಂಟ್ ಇದೆ ನೋಡಿ. ಇಲ್ಲಿ ನೋಡಿ ಎರಡು ಪಾಯಿಂಟ್ ಟಚ್ ಆಗ್ತಿದೆ. ಸೊ 2 ಪಾಯಿಂಟ್ ಎಲ್ಲಿ ಟಚ್ ಆಗ್ತಿದೆ ಅಲ್ಲಿ ನಾವು ಟ್ರೆಂಡ್ ಲೈನ್ ಎಳಿಬೋದು. ಓಕೆನಾ, ಸೊ ಈ ಟ್ರೆಂಡ್ ಲೈನ್ ಎಳೆಯೋದನ್ನ ನೀವು ಕಲ್ತು ಬಿಟ್ರೆ ನಿಮ್ಗೆ ತುಂಬ ಈಸಿಯಾಗಿ ಹೋಗ್ಬಿಡುತ್ತೆ. ಓಕೆನಾ, ಸೊ ನೋಡಿ ಇಲ್ಲಿ ಟ್ರೇಡ್ ತೊಗೊಂಡೆ, ಇಲ್ಲಿ ಸ್ಟಾಪ್ ಲಾಸ್ ಇಟ್ಟೆ ಆ್ಯಂಡ್ 1:2 ಈಸಿಲಿ 1:2 ಸಿಕ್ಕಿದೆ ನೋಡಿ ಇದು ಕೂಡ. ಆ್ಯಂಡ್ ಇನ್ನೊಂದು ಇಲ್ಲಿ ನೋಡಿ ಮತ್ತೆ ಟಾಪಿಗೆ ಹೋಗಿದೆ, ಮತ್ತೆ ಕೆಳಗಡೆ ಬಿದ್ದಿದೆ. ಇಲ್ಲಿ ನೋಡಿ ಇಲ್ಲಿ ಎಲ್ಲಿ 2 ಪಾಯಿಂಟ್ ಜಾಯಿನ್ ಆಗುತ್ತೆ ಅಂತ ನೋಡಿ. ಸೊ ಇಲ್ಲಿ ನೋಡಿ ಇಲ್ಲಿಂದ ಮಾಡಿದ್ರೆ ಇಲ್ಲಿ ನೋಡಿ 3 ಪಾಯಿಂಟ್ ಜಾಯಿನ್ ಆಗ್ತಿದೆ, 4 ಪಾಯಿಂಟ್ ಜಾಯಿನ್ ಆಗ್ತಿದೆ ನೋಡಿ. ಇಲ್ಲಿ 1 2 3 4 ಇಲ್ಲಿ ನೋಡಿ ಇಲ್ಲಿ ಬ್ರೇಕ್ ಆಗಿದೆ, ಇಲ್ಲಿ ಕ್ಲೀನಾಗಿ ಬ್ರೇಕ್ ಆಗಿದೆ. ಇಲ್ಲಿ ನಾವು ಎಂಟ್ರಿ ತೊಗೊಂಡು ತುಂಬ ಸಣ್ಣ ಸ್ಟಾಪ್ ಲಾಸ್, ಇಲ್ಲಿ ಸ್ಟಾಪ್ ಲಾಸ್ ಇಟ್ಟರೆ ನೋಡಿ ನಮ್ಗೆ ಎಷ್ಟು ಪ್ರಾಫಿಟ್ ಆಗ್ತಿತ್ತು ಅಂತ ಜಸ್ಟ್ ಥಿಂಕ್ ಮಾಡಿ. 1:2 ನಾ ಆ್ಯಕ್ಚುಲಿ 1:2ಗೆ ಸೆಲ್ ಮಾಡಾಕ್ಬಿಡ್ತೀನಿ, ಬಿಕಾಸ್ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲ್ಲ, ಯಾಕಂದರೆ ಒಂದೇ ಸಲ ರಿವರ್ಸ್ ಆಗಿಬಿಟ್ರೆ ಅಂತ. ಬಟ್ ನಾವು ವೇಟ್ ಮಾಡೋದಿದ್ರೆ 1:6 1:7
ಟ್ರೇಡ್ ಸಿಕ್ಬಿಡ್ತಿತ್ತು ನೋಡಿ, 1:7. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಈ ನನ್ನ ಸ್ಟ್ರಾಟಜಿ ಇದೆಯಲ್ಲ ಅದು ಬರೀ ಅಪ್ ಟ್ರೆಂಡಲ್ಲಿ ಮತ್ತು ಡೌನ್ ಟ್ರೆಂಡಲ್ಲಿ ಅಷ್ಟೇ ವರ್ಕ್ ಆಗುತ್ತೆ, ಸೈಡ್ ವೇಸ್ ಮಾರ್ಕೆಟಲ್ಲಿ ವರ್ಕ್ ಆಗಲ್ಲ, ಓಕೆನಾ. ಸೊ ನಾನು ನಿಮ್ಗೀಗ ಬರೀ ಅಪ್ ಟ್ರೆಂಡ್ ತೋರಿಸ್ದೆ, ಇನ್ನೊಂದು ಡೌನ್ ಟ್ರೆಂಡದು ಒಂದು ತೋರಿಸ್ತೀನಿ ಎಕ್ಸಾಂಪಲ್, ಅದು ತೋರಿಸಿ ಸೈಡ್ ವೇಸ್ ಟ್ರೆಂಡಲ್ಲಿ ಯಾಕೆ ಜಾಸ್ತಿ ವರ್ಕ್ ಆಗಲ್ಲ ಅಂತ ಹೇಳ್ತೀನಿ, ಓಕೆನಾ. ಸೊ ಸೈಡ್ ವೇಸ್ ಮಾರ್ಕೆಟ್ ಅಂದರೆ ಏನಾಗುತ್ತೆ ಅಂದರೆ, ಕ್ಯಾಂಡಲ್ಸ್ ಇರುತ್ತಲ್ಲ ಅದು 200 EMA ಮೇಲೇನೂ ಇರಲ್ಲ ಕೆಳಗಡೆನೂ ಇರಲ್ಲ, 200 EMA ಇಂಟರ್ಸೆಕ್ಟ್ ಮಾಡಿ ಹೋಗ್ತಾ ಇರುತ್ತೆ. ಸೊ ಸೈಡ್ ವೇಸ್ ಮಾರ್ಕೆಟ್ ಏನಂತನೂ ತೋರಿಸ್ಬಿಡ್ತೀನಿ. ಲೆಟ್ಸ್ ಗೋ. ನಾನು ನಿಮಗೆ ಈಗ ಡೌನ್ ಟ್ರೆಂಡಲ್ಲಿ ಹೆಂಗೆ ಟ್ರೆಂಡ್ ಲೈನ್ ಹಾಕೋದು ಅಂತ ಹೇಳ್ತೀನಿ. ಸೊ ನಾವೀಗ ಇಥೇರಿಯಂ ಚಾರ್ಟಲ್ಲಿ ಇದ್ದೀವಿ, ಓಕೆನಾ. ಸೊ ಇಲ್ಲಿ ನೋಡಿ, ಮಾರ್ಕೆಟ್ 200 EMAಗಿಂತ ಮೇಲ್ಗಡೆ ಇತ್ತು, ಕೆಳಗಡೆ ಬಿದ್ದಿದೆ, ಓಕೆನಾ. ಸೊ ನೋಡಿ, ನಾವೇನಾದರೂ ಈಗ ಇಲ್ಲಿ ಮೇಲ್ಗಡೆ ಇತ್ತು, ಓಕೆನಾ. ಸೊ ಮೇಲ್ಗಡೆ ಇದ್ದಾಗ ಟ್ರೆಂಡ್ ಲೈನ್ ಹಾಕಬೇಕು ಅಂತ ತಿಳ್ಕೊಳ್ಳಿ. ಸೊ ಮೇಲ್ಗಡೆ ಇದ್ದಾಗ ಟ್ರೆಂಡ್ ಲೈನ್ ನಾವು ಹೆಂಗೆ ಹಾಕ್ತಿದ್ವಿ, ಇಲ್ಲಿಂದ ಬೇರೆ ಪಾಯಿಂಟ್ ನೋಡಿ, ಇಲ್ಲೊಂದು ಪಾಯಿಂಟ್ ಟಚ್ ಆಗಿದೆ, ಇದು ಬ್ರೇಕ್ ಆಗಲಿ ಅಂತ ವೆಯ್ಟ್ ಮಾಡ್ತಿರ್ತೀವಿ, ಓಕೆನಾ. ಸೊ ಇದು ನೋಡಿ ಬ್ರೇಕೇ ಆಗಿಲ್ಲ, ಬ್ರೇಕ್ ಆಗೋಕ್ಕಿಂತ ಮುಂಚೆನೇ 200 EMAಕ್ಕಿಂತ ಕೆಳಗಡೆ ಬಂದುಬಿಟ್ಟಿದೆ. ಸೊ ಅದು 200 EMAಕ್ಕಿಂತ ಕೆಳಗಡೆ ಇದೆ ಅಂದರೆ ನಾವು ಬರೀ ಶಾರ್ಟ್ ಟ್ರೇಡ್ ಪ್ಲ್ಯಾನ್ ಮಾಡಬೇಕು. ಸೊ ಈಗ ಶಾರ್ಟ್ ಟ್ರೇಡ್ಗೆ ಟ್ರೆಂಡ್ ಲೈನ್ ಹೆಂಗೆ ಬರುತ್ತೆ ಅಂತ ನೋಡಿ, ಇಲ್ಲಿಂದ ಹಿಂಗೆ ಬರುತ್ತೆ ನೋಡಿ, 2 ಪಾಯಿಂಟ್ ಟಚ್ ಆಗಿದೆ ಆ್ಯಂಡ್ ಇಲ್ಲಿ ನೋಡಿ ಬ್ರೇಕ್ ಆಗಿದೆ, ಓಕೆನಾ. ಸೊ ಇಲ್ಲಿ ನಾವು ಆರಾಮಾಗಿ ಶಾರ್ಟ್ ಟ್ರೇಡ್ ತೊಗೋಬೋದು. ಸ್ಟಾಪ್ ಲಾಸ್ನ ಪ್ರೀವಿಯಸ್ ಹೈಯಲ್ಲಿಟ್ಟು 1:2 ನೋಡಿ, 1:2 ಆರಾಮ್ ರೀಚ್ ಆಗಿದೆ, ಓಕೆನಾ. ನೋಡಿ ಎಷ್ಟು ಫಾಲ್ ಬಿದ್ದಿತ್ತು. ಆ್ಯಂಡ್ ಇನ್ನೊಂದು ನೋಡಿ, ಇನ್ನೂ ಕೂಡ ಕೆಳಗಡೆನೇ ಇದೆ, 200 EMAಕ್ಕಿಂತ ಕೆಳಗಡೆನೇ ಇದೆ. 200 EMAಕ್ಕಿಂತ ಕೆಳಗಡೆ ಇದ್ದಾಗ ನಾವು ಬರೀ ಶಾರ್ಟ್ ಟ್ರೇಡ್ ಅಷ್ಟೇ ತೊಗೋಬೇಕು. ನೋಡಿ ಕೆಳಗಡೆ ಬಿದ್ದು ಮತ್ತೆ ರೀಟೆಸ್ಟ್ ಆಗಿ ಮೇಲೆ ಹೋಗಿದೆ. ಇಲ್ಲಿ ನೋಡಿ, ಇಲ್ಲಿ ನಮಗೆ ಇನ್ನೊಂದು ಟ್ರೆಂಡ್ ಲೈನ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಟ್ರೆಂಡ್ ಲೈನ್, ಇಲ್ಲಿ ಕ್ಲಿಯರಾಗಿ ಎಕ್ಸಿಟ್ ಆಗಿಲ್ಲ. ಸೊ ಈ ಟ್ರೆಂಡ್ ಲೈನ್ ಹಿಡಿಯುವ. ಸೊ ನೋಡಿ, ಇಲ್ಲಿ ಸ್ಟಾಪ್ ಲಾಸ್ ಹಿಟ್ಟಾಗಿದೆ, ಇದನ್ನು ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮದು 100% ಟ್ರೇಡ್ ಯಾವತ್ತೂ 100% ಅಕ್ಯುರೇಟ್ ಇರಲ್ಲ. ಇಲ್ಲಿ ನೋಡಿ, ಇಲ್ಲಿ ಕ್ಲೀನಾಗಿ ಬ್ರೇಕ್ ಆಗಿದೆ, ಇಲ್ಲಿ ನಾವು ಟ್ರೇಡ್ ತೊಗೊಂಡಿದ್ರೆ ಸ್ವಲ್ಪ ಪ್ರಾಫಿಟ್ ಕೊಟ್ಟು ಆಮೇಲೆ ಡೈರೆಕ್ಟ್ ಹೋಗಿ ಸ್ಟಾಪ್ ಲಾಸ್ ಹಿಟ್ಟಾಗ್ಬಿಡ್ತಿತ್ತು, ಓಕೆನಾ. ಸೊ ಇದೊಂದು ಸ್ಟಾಪ್ ಲಾಸ್ ಹಿಟ್ಟಾಕ ಬಂತಂತ ತಿಳ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಟ್ರೆಂಡ್ ಲೈನ್ ಬರುತ್ತೆ ನೋಡಿ, ಇಲ್ಲಿ ಇನ್ನೊಂದು ಟ್ರೆಂಡ್ ಲೈನ್ ಆ್ಯಂಡ್ ಈ ಟ್ರೆಂಡ್ ಲೈನ್ ಎಲ್ಲಿ ಬ್ರೇಕ್ ಆಗಿದೆ, ಇಲ್ಲಿ ಬ್ರೇಕ್ ಆಗಿದೆ ನೋಡಿ, ಇಲ್ಲಿ ಸ್ಟಾಪ್ ಲಾಸ್ ಇಟ್ಟು ಇಲ್ಲಿ ನೋಡಿ ಫುಲ್ ಪ್ರಾಫಿಟ್ ಸಿಕ್ತಿತ್ತು ಇದು. ಸೊ ನಾನೀಗ ಕಲ್ಸೋದನ್ನ ಒಂದು ಕ್ಲೀನಾಗಿ ಇಲ್ಲೇ ಒಂದು ಬ್ಲ್ಯಾಂಕ್ ಚಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನೋಡಿ. ಸೊ ಮಾರ್ಕೆಟ್ ಏನಾದರೂ ಅಪ್ ಟ್ರೆಂಡಲ್ಲಿ ಇದೆ ಅಂತ ತಿಳ್ಕೊಳ್ಳಿ, ಹಿಂಗೆ ಅಪ್ ಟ್ರೆಂಡಲ್ಲಿ ಇದೆ, ಓಕೆನಾ. ಸೊ ನಾವೇನು ಮಾಡಬೇಕಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಒಂದು 2 ಪಾಯಿಂಟ್ ಎಲ್ಲಿ ಜಾಯ್ನ್ ಆಗುತ್ತೆ ಅಂತ ನೋಡಬೇಕು. ಇಲ್ಲಿ 2 ಪಾಯಿಂಟ್ ಎಲ್ಲಿ ಜಾಯ್ನ್ ಆಗ್ತಿದೆ ಅಲ್ಲಿ ಹಿಂಗೆ ಟ್ರೆಂಡ್ ಲೈನ್ ಹಾಕಬೇಕು. ಟ್ರೆಂಡ್ ಲೈನ್ ಹಾಕಿ ಈ ಟ್ರೆಂಡ್ ಲೈನ್ ಯಾವಾಗ ಬ್ರೇಕ್ ಆಗುತ್ತೆ ಇಲ್ಲಿ ಎಂಟ್ರಿ ಮಾಡಬೇಕು ನೋಡಿ. ಇಲ್ಲಿ ಎಂಟ್ರಿ ಮಾಡಿ ಈ ಸ್ಟಾಪ್ ಲಾಸನ್ನು ಬಿಲೋ ಇದರಲ್ಲಿಟ್ಟು 1:2 ನೋಡಿ, 1:2 ಮಾಡಿದ್ರೆ ಇಲ್ಲಿ ಹೋಗಿ ಇಟ್ಟಾಗುತ್ತೆ. ನೆಕ್ಸ್ಟ್ ಮತ್ತೆ ಕೆಳಗಡೆ ಬಿದ್ದಾಗ ಇಲ್ಲೊಂದು ಟ್ರೆಂಡ್ ಲೈನ್ ಹಾಕಬೇಕು ನೋಡಿ, ಇಲ್ಲೊಂದು ಟ್ರೆಂಡ್ ಲೈನ್ ಹಾಕಬೇಕು. ಮತ್ತು ನೋಡಿ, ಇಲ್ಲಿ ನೆಕ್ಸ್ಟ್ ಟಾಪಿಗೆ ಹೋದಾಗ ಇಲ್ಲೊಂದು ಟ್ರೆಂಡ್ ಲೈನ್ ಬರುತ್ತೆ. ಹಂಗೆ ಯಾವ್ಯಾವಾಗ ಬ್ರೇಕ್ ಆಗುತ್ತೆ ಆವ್ಯಾವಾಗ ಟ್ರೇಡ್ ತೊಗೊಂಡು ಟ್ರೇಡ್ ಮಾಡಬೇಕು, ಓಕೆನಾ. ಸೊ ಮಾರ್ಕೆಟ್ ಏನಾದ್ರು ಡೌನ್ ಟ್ರೆಂಡಲ್ಲಿ ಇದ್ದಾಗ ನೋಡಿ, ಮಾರ್ಕೆಟ್ ಡೌನ್ ಟ್ರೆಂಡಲ್ಲಿ ಇದ್ದಾಗ ಹಿಂಗೆ ಬೀಳ್ತಾ ಇರುತ್ತೆ ಅಲ್ವಾ. ಸೊ ಹಿಂಗೆ ಬೀಳ್ತಿದ್ದಾಗ ನಮ್ಮ ಟ್ರೆಂಡ್ ಲೈನ್ ಹೆಂಗೆ ಬರುತ್ತೆ ನೋಡಿ, ಹಿಂಗೆ ಬರುತ್ತೆ, ಓಕೆನಾ. ನೋಡಿ ಟ್ರೆಂಡ್ ಲೈನ್ ಹಿಂಗೆ ಬರುತ್ತೆ, ಹಿಂಗೆ ಬಂದು ಇದು ಬ್ರೇಕ್ ಆದಾಗ ಇಲ್ಲಿ ಟ್ರೇಡ್ ತೊಗೊಳ್ಳಿ, ಇಲ್ಲಿ ಸ್ಟಾಪ್ ಲಾಸ್ ಇಡಿ, ಬೂಮ್. ಇಲ್ಲಿ ಇನ್ನೊಂದು ನೋಡಿ, ಹಿಂಗೆ ಟ್ರೆಂಡ್ ಲೈನ್ ಬರುತ್ತೆ, ಇಲ್ಲಿ ಟ್ರೇಡ್ ತೊಗೊಳ್ಳಿ, ಇಲ್ಲಿ ಸ್ಟಾಪ್ ಲಾಸ್ ಇಡಿ, ಬೂಮ್. ಸೊ ಹಾಗೆ ನೋಡಿ ಕ್ಲೀನಾಗಿ ನೋಡಿ, ನಾವೇನಾದ್ರು ಲಾಂಗ್ ಟ್ರೇಡ್ ತೊಗೊಳ್ಳೋದಿದ್ರೆ ಈ ಥರ ಬರುತ್ತೆ ನಮ್ಮ ಟ್ರೆಂಡ್ ಲೈನ್, ಆ್ಯಂಡ್ ನಾವೇನಾದರೂ ಶಾರ್ಟ್ ಟ್ರೇಡ್ ತೊಗೊಳ್ಳೋದಿದ್ರೆ ಈ ಥರ ಬರುತ್ತೆ. ಇದನ್ನೊಂದು ಟ್ರೆಂಡ್ ಲೈನ್ ಹಾಕೋದೊಂದು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಎಲ್ಲ. ಸೊ ಆವಾಗ ನಾನು ಮಾರ್ಕೆಟ್ ಸೈಡ್ ವೇಸಲ್ಲಿ ಇದ್ದಾಗ ಟ್ರೇಡ್ ತೊಗೋಬಾರ್ದು ಅಂತ ಹೇಳಿದ್ದೆಲ್ಲ. ಸೊ ಸೈಡ್ ವೇಸ್ದು ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನೋಡಿ. ಸೊ ಸೈಡ್ ವೇಸ್ ಅಂದರೆ ಇಲ್ಲಿ ನೋಡಿ, ಮಾರ್ಕೆಟ್ ಒಂದು ಝೋನಲ್ಲಿ ಇರುತ್ತೆ, ಓಕೆನಾ. ಸೊ ಇಲ್ಲಿ ನೋಡಿ, ಇದೊಂದು ಝೋನ್ ಅಂತ ತಿಳ್ಕೊಳ್ಳಿ. ಸೊ ಈ ಥರ ಇದ್ದಾಗ ನಮಗೆ ನೋಡಿ ಲಾಂಗ್ ಹೋಗ್ಬೇಕಾ ಶಾರ್ಟ್ ಹೋಗ್ಬೇಕಾ ಅಂತ ಕನ್ಫ್ಯೂಷನ್ ಇರುತ್ತೆ ನೋಡಿ. ಮೇಲೆ ಕೆಳಗಡೆ ಹಿಂಗೆ ಹೋಗ್ತಿರುತ್ತೆ ನೋಡಿ, ಇದು ಇಂಟರ್ಸೆಕ್ಟ್ ಆಗ್ತಿರುತ್ತೆ. ಇದು 200 EMA ಅಲ್ಲ, 200 EMA ಮೇಲೋಯ್ತು, ಮತ್ತೆ ಇಲ್ಲಿ ಟ್ರೆಂಡ್ ಲೈನ್ ಕೊಟ್ಟೆ ಇಲ್ಲ, ಮತ್ತೆ ಕೆಳಗಡೆ ಬಿದ್ದುಬಿಡ್ತು ನೋಡಿ. ಕೆಳಗಡೆ ಬಿದ್ದು ಆಮೇಲೆ ಕೊಟ್ಟಿದ್ದೆ, ಆಮೇಲೆ ಮತ್ತೆ ಮೇಲ್ಗಡೆ ಹೋಗಿ ಮತ್ತೆ ಇಲ್ಲಿ ಬಿದ್ದು ಮತ್ತೆ ನೋಡಿ ಇಲ್ಲಿ ತುಂಬ ಇಂಟರ್ಸೆಕ್ಟ್ ಆಗ್ತಿದೆ. ಸೊ ಈ ಥರ ಮಾರ್ಕೆಟ್ ಇದ್ದಾಗ ನಾವು ಜಾಸ್ತಿ ಟ್ರೇಡ್ ತೊಗೋಬಾರ್ದು. ಸೊ ನಮ್ಗೆ ಯಾವಾಗ ಟ್ರೆಂಡ್ ಲೈನ್ ಇದ್ರ ಮೇಲ್ಗಡೆನೇ ಹಿಂಗೆ ಹಾಕ್ಲಿಕ್ಕೆ ಆಗುತ್ತೋ ಆವಾಗ ಅಷ್ಟೇ ಟ್ರೇಡ್ ತೊಗೋಬೇಕು ನೋಡಿ. ಇಲ್ಲೂ ಒಂದು ಒಳ್ಳೆ ಲಾಂಗ್ ಟ್ರೇಡ್ ಸಿಕ್ತಿತ್ತು.
ಸೊ ಇಲ್ಲಿ ಟ್ರೇಡ್ ತೊಗೊಂಡ್ರೆ ಇಲ್ಲಿ ಸ್ಟಾಪ್ ಲಾಸ್ ಇಟ್ಟರೆ 1:2 ಆರಾಮ್ ಹಿಟ್ ಆಗಿದೆ ನೋಡಿ. ಸೊ ನಾನು ಯಾವ್ದಾದ್ರು ಟ್ರೇಡ್ ತೊಗೊಂಡ್ರೆ ನಾನು ಬರೀ 1:2 ಅಷ್ಟೇ ರಿಸ್ಕ್ ರಿವಾರ್ಡ್ ರೇಷಿಯೋ ನೋಡ್ತೀನಿ. 1:3 1:4 ಎಲ್ಲ ನೋಡ್ಲಿಕ್ಕೆ ಹೋದ್ರೆ ಈ ಸ್ಟ್ರಾಟಜಿಲಿ ಏನಾಗುತ್ತೆ ಅಂದರೆ 1:2 ಹಿಟ್ ಆಗಿ ಮತ್ತೆ ಬಂದು ಕೆಳಗಡೆ ಬಂದು ಸ್ಟಾಪ್ ಲಾಸ್ ಹಿಟ್ ಆಗೋ ಚಾನ್ಸು ಇರುತ್ತೆ. ಸೊ ಎಷ್ಟು ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಲ್ಲಿ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಪ್ರಾಫಿಟ್ ಬುಕ್ ಮಾಡುವ, ಸ್ಲೋ ಆಗಿ ಗ್ರೋ ಆಗ್ತಾ ಹೋಗ್ಬೋದು. ಓಕೆನಾ. ಸೊ ಫಸ್ಟಿಗೆ ತುಂಬ ಕಮ್ಮಿ ನೋಡಿ, 1:2 1:1.5 ಅಷ್ಟೇ ಟಾರ್ಗೆಟ್ ಬುಕ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಫಸ್ಟಿಗೆ. ಮತ್ತೇನು ಮಾಡಿ ಅಂದರೆ ಈಗೇನಾದರೂ 1:1 ಟಾರ್ಗೆಟ್ ರೀಚ್ ಆದರೆ ನಿಮ್ಮ ಸ್ಟಾಪ್ ಲಾಸನ್ನು ಕಾಸ್ಟಿಗೆ ಇಟ್ಬಿಡಿ. ಆವಾಗ ಏನಾಗುತ್ತೆ ಅಂದರೆ ನಿಮ್ಗೆ ಲಾಸೇ ಆಗಲ್ಲ. ಆ ಟ್ರೇಡಲ್ಲಿ ಮೇಲ್ಗಡೆ ಹೋದ್ರೆ ಪ್ರಾಫಿಟ್ ಆಗುತ್ತೆ ಅಲ್ಲ, ಬಟ್ ಕೆಳಗಡೆ ಬಿದ್ದರೂ ಕೂಡ ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಲ್ಲ, ಕಾಸ್ಟ್ SL ಹಿಟ್ ಆಗುತ್ತೆ, ಅಂದರೆ ನಮ್ಗೇನು ಲಾಸ್ ಆಗಲ್ಲ. ಸೊ ನಾನು ಎಕ್ಸ್ಪ್ಲೇನ್ ಮಾಡಿರೋ ಸ್ಟ್ರಾಟಜಿ ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನಾದ್ರು ಕ್ಲಿಯರ್ ಆಗಿ ಅರ್ಥ ಆಗಿಲ್ಲ, ಡೌಟ್ ಇದೆ ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಇನ್ನೊಂದ್ಸಲ ನೋಡಿ, ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಈ ಸ್ಟ್ರಾಟಜಿ ನಿಮ್ಮ ಪ್ರೀವಿಯಸ್ ಸ್ಟ್ರಾಟಜಿಗಿಂತ ಈಸಿ ಇದೆಯಾ ಅಥವಾ ಡಿಫಿಕಲ್ಟ್ ಇದೆಯಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಈ ಸ್ಟ್ರಾಟಜಿ ಏನಾದ್ರು ನಿಮ್ಗೆ ಈಸಿ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಈ ವಿಡಿಯೋನ. ಥ್ಯಾಂಕ್ ಯು.